ಗೊತ್ತಾಗಿಲ್ಲ 5-6 ವರ್ಷದಿಂದ. ಈ ಒಂದು ಲಾಸ್ಟ್ 1 ತಿಂಗಳಲ್ಲಿ ಸುಮಾರು 4 ಜನ ಸ್ಟೂಡೆಂಟ್ಸ್, ಒಂದು 3 ಜನ, ಇಬ್ರು ನೇಣಿಗೆ ಶರಣಾಗಿದ್ದಾರೆ, ನೇಣ್ ಹಾಕೊಂಡ್ ಡೆತ್ ಆಗಿದೆ. ಮತ್ತೆ ಒಬ್ರು ಲೋ ಬಿಪಿ ಇಂದ ಡೆತ್ ಆಗಿರೋದು. ಇವತ್ತು ರೈಲ್ವೆ ಟ್ರ್ಯಾಕಿಗೆ ಸಿಕ್ಕಿ ಡೆತ್ ಆಗಿರೋಂಥದ್ದು. ನಾವು ಯೂತ್ಸ್ ನ ಕಳ್ಕೊಂತಾ ಇದೀವಿ. ಬಿಕಾಸ್ ಯಾಕೆ ಅಂತಂದ್ರೆ ಅವರಿಗೆ ಒಂದು ಫ್ರಸ್ಟ್ರೇಷನ್ ಆಗ್ತಾ ಇದೆ, ಸೋಷಿಯಲ್ ಪ್ರೆಷರ್ ಆಗ್ತಾ ಇದೆ, ಮತ್ತೆ ಫೈನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ. ಮತ್ತೆ ದಿನೇ ದಿನೇ ಒಂದು ಪಾವರ್ಟಿಯಿಂದ ಆಚೆ ಬರಕ್ ಆಗ್ತಾ ಇಲ್ಲ. ಒಂದು ಸರ್ಕಾರದಲ್ಲಿ ಒಂದು ಕೆಲಸ ತಗೊಬೇಕು ಅಂತ ಹೇಳಿ ಒಂದು ಕನ್ಸ್ ಕಟ್ಕೊಂಡಿರ್ತಾರೆ. ಸರ್ಕಾರದಲ್ಲಿ ನಾವು ಕೇಳ್ತಾ ಇರೋದು ಏನಂದ್ರೆ ಒಂದು ಆಪರ್ಚುನಿಟೀಸ್ ಕೊಡಿ ಅಂತ ಹೇಳಿ. ಇದು ರೈಟ್ ಟು ಎಂಪ್ಲಾಯ್ಮೆಂಟ್ ನಾವು ಕೇಳ್ತಾ ಇಲ್ಲ. ರೈಟ್ ಎಂಪ್ಲಾಯ್ಮೆಂಟ್ ನಾವು ಡೈರೆಕ್ಟ್ ಜಾಬ್ ಕೊಡಿ ಅಂತ ಕೇಳ್ತಾ ಇಲ್ಲ. ಒಂದು ಆಪರ್ಚುನಿಟೀಸ್ ಕೊಡಿ ಅಂತ ಕೇಳ್ತಾ ಇರೋದು. ದಯವಿಟ್ಟು ನಾನು ಸರ್ಕಾರಕ್ಕೂ ನಿನ್ನೆ ತುಂಬಾ ಗಂಭೀರವಾಗಿ ಸುಮಾರು 1 ಅವರ್ ಚರ್ಚೆ ಮಾಡಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಎಲ್ಲಾನು ಆಲ್ಮೋಸ್ಟ್ 50,000 56,000 ಪೋಸ್ಟ್ ಜನವರಿಗೆ 20ನೇ ತಾರೀಕು ಏನು ಒಂದು ಕೋರ್ಟ್ ಇದಿದೆ, ಕೇಸ್ ಇದೆ, ಅದ್ರಲ್ಲಿ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡು ಈ ಒಂದು ಸಬ್ಜೆಕ್ಟ್ ಔಟ್ಕಮ್ ಆಫ್ ರಿಸರ್ವೇಶನ್ ಇರ್ಬೋದು, ಮತ್ತೆ ಇಂಟರ್ನಲ್ ರಿಸರ್ವೇಶನ್ ಮತ್ತೆ 3A 3B ರೋಸ್ಟರ್ ಎಲ್ಲಾನು ಒಳಗೊಂಡಂತೆ ನಾವು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಆ ಒಂದು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಅಂದ್ರೆ ಕೋರ್ಟಿಗೆ ತಲುಪಿಸಿ ಕೋರ್ಟ್ ಮುಖಾಂತರ ನಾವು ಅಪ್ರೂವಲ್ ತಗೊಂಡು ನಾವು ರಿಕ್ರೂಟ್ಮೆಂಟ್ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತಾದ್ರೆ ಸ್ಟೂಡೆಂಟ್ಸ್ ಗೆ ನಾನು ಮನವಿ ಮಾಡ್ಕೊಂತೀನಿ, ಯಾವುದೇ ಕಾರಣಕ್ಕೂ ನೀವು ನೆಗೆಟಿವ್ ಯೋಚನೆ ಮಾಡಕ್ ಹೋಗ್ಬೇಡಿ. ಒಂದು ಪ್ರಾಬ್ಲಮ್ ಅಂದ್ರೆ ದೇರ್ ಆರ್ 1000 ಸೊಲ್ಯೂಷನ್ಸ್ ಇರುತ್ತೆ. ಮತ್ತೆ ನಿಮ್ಮ ಅಪ್ಪ ಅಮ್ಮಂಗೆ ಜವಾಬ್ದಾರಿ ನೀವೇ ತಗೊಬೇಕಾಗುತ್ತೆ. ಮತ್ತೆ ನಾನು ಸ್ಟೂಡೆಂಟ್ಸ್ ಏನ್ ಪೇರೆಂಟ್ಸ್ ಇದಾರೆ, ನನ್ನ ಪೇರೆಂಟ್ಸ್ ಒಂದು ಮನವಿ ಮಾಡ್ಕೊಂತೀನಿ, ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ಗೆ ಪ್ರೆಷರ್ ಹಾಕಕ್ ಹೋಗ್ಬಿಡಿ. ಯಾಕೆಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಏನ್ ತಪ್ಪಿಲ್ಲ, ಇಲ್ಲಿ ಸರ್ಕಾರದ ತಪ್ಪಿರೋದು. ಅದ್ರಾಗ ಹಂಗಾಗಿ ನೀವು ಸ್ಟೂಡೆಂಟ್ಸ್ ಮೇಲೆ ಒತ್ತಡ ಇರೋದ್ರಿಂದ ಇಲ್ಲಿ ಸ್ಟೂಡೆಂಟ್ಸ್ ಅವರಿಗೆ ಆಲ್ರೆಡಿ ಪ್ರೆಷರ್ ಇದೆ. ಇಲ್ಲಿ ಒಂದು ಫುಡ್ ಫೆಸಿಲಿಟೀಸ್ ಇರ್ಬೋದು, ಧಾರವಾಡದಲ್ಲಿ ಪ್ರಾಪರ್ ಫುಡ್ ಸಿಗ್ತಾ ಇಲ್ಲ. ಅಲ್ಲಿ